ಹಲೋ ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರೇನು? ಮಾರ್ಚ್ ಮಂತ್ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ನಾನಂತೂ. ಹಬ್ಬಗಳ್ನು ಎಲ್ಲ ಒಂದಾದ್ಮೇಲೆ ಒಂದು ಬಂದುಬಿಟ್ಟಿದ್ದು. ಮೇನ್ ಅಂದ್ರೆ ವಿಹಾನನ ಎಕ್ಸಾಮ್ ಇದ್ದಿದ್ರಲಿಂದ ನಾನು ಫುಲ್ ಟೈಮ್ ವಿಹಾನಕ್ಕೆ ಕೊಡಬೇಕಾಗಿತ್ತು. ಹಾಗಾಗಿ ವಿಡಿಯೋ ಎಡಿಟಿಂಗ್ ಕಡೆ ಜಾಸ್ತಿ ಟೈಮ್ ಕೊಡೋದಾಗಲಿಲ್ಲ. ಸೊ ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಲಿದ್ದೀನಿ. ಇದೇನಪ್ಪ ಬ್ಲಿಂಕಿಟ್ಟಿಂದ ಏನು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ರ ಅಂತ ಅಂದ್ಕೊಳ್ಳಿತ್ತೀರೇನೋ. ಬರ್ರಿ ನೋಡಮ್ಮ ಏನು ಗಿಫ್ಟ್ ಬಂದು ಅಂತ ತೆಗೆದು ತೋರಿಸ್ತೀನಿ. ನೋಡಮ್ಮ ಬರ್ರಿ. ಗಂಡಂದ್ರಿಂದ ಹೆಂಡಂದ್ರಿಗೆ ಏನು ಗಿಫ್ಟ್ ಸಿಗ್ಬೋದು ಅಂತ ಗೆಸ್ ಮಾಡ್ರಿ ನೋಡಮ್ಮ. ಇದೇ ನೋಡ್ರಿ ಕರೆಕ್ಟ್ ಕೊತ್ತಂಬರಿ ಸೊಪ್ಪು, ಪಾಲಕ್ ಪಲ್ಯ, ಸೊಪ್ಪು ಪಲ್ಯ, ಮೆಂತಿ ಪಲ್ಯ, ಕ್ಯಾರೆಟ್, ಸೌತೆಕಾಯಿ, ಬೀನ್ಸ್. ಕರೆಕ್ಟ್ ಅಲ್ರಿ? ಇದೇ ಸಿಗ್ತಲ್ಲ ಗಿಫ್ಟ್. ನಮ್ಮ ಮನೆಯವರು ಇದೇ ಕಳ್ಸ್ಯಾರ ನೋಡ್ರೇನು. ಇದೆಲ್ಲ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಲ್ಲ. ನೆಕ್ಸ್ಟ್ ಡೇ ಸ್ವಲ್ಪ ಅಡುಗೆಗೆ ನನಗೆ ಕೆಲವೊಂದು ತರಕಾರಿಗಳು ಬೇಕಾಗಿದ್ದು. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಆಫೀಸಿಂದ ಬರಬೇಕಾದ್ರೆ ಹಾಗೆ ತರಕಾರಿ ತೊಗೊಂಡು ಬರ್ರಿ ಅಂತಂದಿದ್ದೆ. ಅವರು ಬರಬೇಕಾದ್ರೆ ಮತ್ತು ನನಗೆ ನೆನಪಿರಲ್ಲ ತರೋದು ಆಗ್ತದೋ ಇಲ್ಲೋ. ಹಾಗಾಗಿ ಬ್ಲಿಂಕಿಟ್ಟಿಂದ ಆರ್ಡ್ರ್ ಮಾಡ್ತೀನಿ ಅಂತ ಮಾಡಿದ್ರು. ಹಾಗಾಗಿ ಬಂದಿತ್ತಿದ್ದು ಮನೆಗೆ. ನಾ ಬರೀ ಕ್ಯಾರೆಟ್, ಸೌತೆಕಾಯಿ ಮತ್ತು ಕೊತ್ತಂಬರಿ ಹೇಳಿದ್ದವರಿಗೆ. ಮತ್ತು ಇವನು ಏನೋ ಆಫರ್ ಇದ್ದು ಕಡಿಮೆ ರೇಟ್ ಇತ್ತಂತ ಅವನು ಆರ್ಡ್ರ್ ಮಾಡಿದ್ರು. ಸರಿ ಅಂತ ಅಂದ್ಕೊಂಡು, ನಮ್ಮ ಮನೆಗೆ ಹೆಂಗೂ ತರಕಾರಿ ಯಾವುದು ವೇಸ್ಟ್ ಆಗೋಲ್ಲ. ನಾನು ಸ್ವಲ್ಪ ಅಡುಗೆಗೆ ಜಾಸ್ತಿನೇ ತರಕಾರಿ ಬಳಸ್ತಿರ್ತೀನಿ. ಹಾಗಾಗಿ ಯಾವ ತರಕಾರಿ ವೇಸ್ಟ್ ಆಗೋಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡು ತೆಗೆದಿಟ್ಕೊಂಡೆ. ಇದು ಬ್ಯಾಗ್ ನನಗೆ ಭಾಳ ಚಲೋ ಅನ್ನಿಸ್ತು. ಬ್ಯಾಗ್ ನೋಡ್ರಿ, ಅಂದರೆ ಎಲ್ಲ ಹಬ್ಬಗಳದ್ದು ನಾನು ನೋಡಿದ್ದೆ. ಸಂಕ್ರಾಂತಿ ಹಬ್ಬದ ಟೈಮಿಗೆ, ಹೋಳಿ, ಯುಗಾದಿ ಹಬ್ಬದ್ದು, ಆ ಹಬ್ಬದ್ದು ವಿಶ್ ಮಾಡಿ ವಿಶೇಷತೆ ಬರೆದು ಕೆಲವೊಂದು ಆ ಹಬ್ಬದ ಚಿತ್ರಗಳೆಲ್ಲ ಪ್ರಿಂಟ್ ಮಾಡಿ ಬ್ಯಾಗ್ ಮಾಡ್ತಿದ್ರು. ಆ ಬ್ಯಾಗ್ಗಳೆಲ್ಲ ನೋಡಿದ್ದೆ ನಾ. ಅದ್ರ ವ್ಯಾಲೆಂಟೈನ್ಸ್ ಡೇನು ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ, ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ಲಿತ್ತಿದ್ದೆ. ಹಾಗಾಗಿ ಇದು ಬ್ಯಾಗ್ ವೀಡಿಯೋ ಮಾಡಿಕೊಂಡೆ. ನೀವೆಲ್ಲ ನೋಡಿರ್ಬೋದೇನೋ, ನಿಮಗೆ ಅನ್ನಿಸ್ಬೋದು ಇದ್ರಾಗೇನು ವಿಶೇಷತೆ ಅಂತ. ಆದ್ರೂ ನನ್ನಂಗೂ ಕೆಲವೊಬ್ಬರು ಇರ್ತಾರಲ್ಲ, ಅವರು ನೋಡಿರಲ್ಲ. ಅವರಿಗೆ ಫಸ್ಟ್ ಟೈಮ್ ನನ್ನಂಗೆ ಅವರು ಫಸ್ಟ್ ಟೈಮ್ ನೋಡಿರ್ತಾರಲ್ಲ, ಅಂಥವ್ರ ಸಲುವಾಗಿ ನಾ ವೀಡಿಯೋ ಮಾಡಿ ಹಾಕ್ಲಿದ್ದೀನಿ. ಚಲೋ ಅನ್ನಿಸ್ತು. ಹಿಂದೆಲ್ಲ ಹೆಂಗೆಲ್ಲ ಇದು ಮಾಡ್ಯಾರ, ಇದು ಬುಕ್ಕೆ ರೆಡಿ ಮಾಡಲಿಕ್ಕೆ. ಹಾಗೆ ಮತ್ತು ಈ ಕಡೆ ವ್ಯಾಲೆಂಟೈನ್ಸ್ ವೀಕ್ ಅದೆಲ್ಲ ನನಗೆ ಚಲೋ ಅನ್ನಿಸ್ತು. ಹಾಗಾಗಿ ವೀಡಿಯೋ ಮಾಡಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ಆ ದಿನ ಶರಣ ಬಸವೇಶ್ವರ ತೇರು ಇದ್ದಿದ್ರಲಿಂತ ಆ ದಿನ ಹೋಳ್ಗೆ ಮಾಡಬೇಕು ಅಂತ ಅಂದ್ಕೊಳ್ಳಿದ್ದಿದ್ದೆ. ಗುಲ್ಬರ್ಗ ಒಳಗೆ ಆಲ್ಮೋಸ್ಟ್ ಎಲ್ಲರ ಮನೆಗೂ ಇವತ್ತಿನ ದಿನ ಹೋಳ್ಗೆನೇ ಮಾಡಿರ್ತಾರೆ. ಈ ಸರಿ ಅಂತೂ ಹೋಳಿ ಹುಣ್ಣಿಮೆ ದಿನವೂ ಗ್ರಹಣ ಬಂದಿದ್ರಲಿಂತ ಆ ದಿನವೂ ಹೋಳ್ಗೆ ಮಾಡೋದಾಗಿರಲಿಲ್ಲ. ಹಂಗೆ ಅಂದ್ಕೊಂಡು ಹೆಂಗೋ ಇವತ್ತು ತೇರದ ಮಾಡಿದ್ರಾಯ್ತು ಅಂತ ಹೋಳ್ಗೆ ಮಾಡಲಿದ್ದಿದ್ದೆ. ಮತ್ತು ಅದ್ರ ಜೊತೆ ಏನೇನು ಅಡುಗೆ ಮಾಡಿದೆ ಅಂತೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬರ್ರಿ ನೋಡಮ್ಮ. ನಾ ಇಲ್ಲಿ ಮೊದಲೇ ಕಡಲೆಬೇಳೆ ಕುದಿಸಿಟ್ಕೊಂಡಿದ್ದೆ. ಚಲೋ ಕುದ್ದಿತ್ತು ಕಡಲೆಬೇಳೆನೂ. ಈಗ ಕಡಲೆಬೇಳೆ ಒಳಗಿಂದೆಲ್ಲ ಕಟ್ಟು ತೆಗೆದಿಟ್ಕೊಳ್ಳಿದ್ದೀನಿ. ಪೂರ್ತಿ ಕಂಪ್ಲೀಟಾಗಿ ನೀರು ಜಾನಿಸಿ ಮತ್ತು ಅದೇ ಕುಕ್ಕರಿಗೆ ಕಡಲೆಬೇಳೆ ಹಾಕಿ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಇನ್ನೊಂದು ಸರಿ ಕುದಿಲಿಕ್ಕೆ ಇಡ್ಲಿತ್ತೀನಿ, ಅಂದರೆ ಬೆಲ್ಲ ಕರಗಲಿಕ್ಕೆ. ಇವಾಗೂ ಸ್ವಲ್ಪ ಹೂರಣ ಎಕ್ಸ್ಟ್ರಾನೇ ಮಾಡಿರ್ತೀನಿ, ಅಂದರೆ 2 ದಿವಸಕ್ಕಾಗಷ್ಟು ಮಾಡಿರ್ತೀನಿ. ಅರ್ಧ ಹಬ್ಬದ ದಿನ ಮಾಡ್ತೀನಿ, ಅರ್ಧ ಎತ್ತಿಟ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ಬಿಸಿದು ಮಾಡಿ ಬಡಿಸ್ತೀನಿ ನಮ್ಮ ಮನೆಯವರಿಗೆ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಹೋಳ್ಗೆ ಅಂದ್ರೆ ಭಾಳ ಸೇರ್ತದೆ. ಹಂಗೆ ಅಂದ್ಕೊಂಡು 2 ದಿನ ಬಿಸಿದು ಮಾಡಿ ಬಡಿಸ್ಬೇಕಂತ ಅಂದ್ಕೊಂಡು 2 ದಿವಸಿಗೆ ಆಗಷ್ಟೇ ಮಾಡಿರ್ತೀನಿ. ಮತ್ತು ಅರ್ಧ ಎತ್ತಿಟ್ಕೊಂಡ್ರೂ ಚಲೋನೇ ಇರ್ತವೆ, ಹೂರಣ ಏನಾಗಲ್ಲ. ಹಂಗೆ ಅಂದ್ಕೊಂಡು 2 ದಿನ ಮಾಡಿಕೊಡ್ಬೇಕು ಅವರಿಗೆ ಅಂತ ಅಂದ್ಕೊಂಡು ಮಾಡ್ತಿರ್ತೀನಿ.
ಹಾಗಂತ ಮತ್ತು ನಾವು ಹೋಳ್ಗೆ ಒಳಗೆ ಭಾಳ ಎಕ್ಸ್ಪರ್ಟ್ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ನಾನು ಈಗಷ್ಟೇ ಕಲೀಲಿತ್ತೀನಿ. ಅಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಹೋಳ್ಗೆ ಸೇರ್ತದೆ ಅಂತ ಅಂದ್ಕೊಂಡು ಅವ್ರ ಸಲುವಾಗಿ ನಾನು ಈಗಷ್ಟೇ ಕಲಿತು ಮೇಲೆ ಮೇಲೆ ಮಾಡಿ ಪ್ರಾಕ್ಟೀಸ್ ಮಾಡ್ತಿರ್ತೀನಿ, ಅಂದ್ರೆ ಪರ್ಫೆಕ್ಟ್ ಆಗ್ತೀನಿ ಅಂತ ಅಂದ್ಕೊಂಡು. ನಮ್ಮ ಕಡೆ ಎಲ್ಲ ಭಾಳ ಚಲೋ ಮಾಡ್ತಾರೆ ಎಲ್ಲರೂ ಹೋಳ್ಗೆ. ನೀವು ಎಲ್ಲ ಚಲೋ ಮಾಡ್ತೀರಿ, ನನಗಿಂತ ಮಸ್ತ್ ಮಾಡ್ತೀರಂತ ಗೊತ್ತು. ಆದರೂ ನಾ ಈಗಷ್ಟೇ ಕಲೀಲಿತ್ತೀನಿ ನಮ್ಮ ಮನೆಯವ್ರ ಸಲುವಾಗಿ. ಅವ್ರಿಗೆ ಸೇರ್ತದಂತೇಳಿ ಅಂದ್ಕೊಂಡೆ ಅವ್ರ ಸಲುವಾಗಿ ಕಲಿತು ಮಾಡಿ ಬಡಿಸ್ತಿರ್ತೀನಿ. ನಾ ಹೆಂಗೆ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಇವಾಗ ಬೆಲ್ಲ ಎಲ್ಲ ಕರಗಿಬಿಟ್ಟದ, ಹೂರಣ ರೆಡಿ ಆಗ್ಯದ. ಇವಾಗ ಇಲೈಚಿ ಮತ್ತು ಜಾಯಿಕಾಯಿ ಪೌಡ್ರ್ ಮಾಡಿಕೊಂಡು ಇದ್ರೊಳಗೆ ಹಾಕಿ ಈ ಟೈಮಿಗೆ ಮಿಕ್ಸ್ ಮಾಡ್ಕೊಳ್ಳಿದ್ದೀನಿ. ಹೂರಣ ರೆಡಿ ಆಗೋಷ್ಟ್ರಿಗೆ ನಾ ಆ ಕಡೆ ಕಣ್ಕ ನಾದಿಟ್ಕೊಂಡೆ ಮತ್ತು ಅನ್ನಕ್ಕೂ ಇಟ್ಟು ಹೀಗೆ ಎಲ್ಲ ಪಲ್ಯಕ್ಕೆ ಮತ್ತು ಚಟ್ನಿಗೆಲ್ಲ ತರಕಾರಿನೂ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಹೆಸರು ಬೇಳೆನೂ ಆಲ್ರೆಡಿ ನೆನೆ ಇಟ್ಟಿದ್ದೆ ಕೋಸಂಬರಿ ಸಲುವಾಗ. ಈಗ ಹೂರಣು ರೆಡಿ ಆಗಿತ್ತು, ಅದು ಎತ್ತಿಟ್ಕೊಂಡು ಟೊಮೆಟೊ ಹಸಿಮೆಣ್ಸಿಕಾಯಿ ಚಟ್ನಿ ಕುಟ್ಟಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಕಡೆ ಅಂತೂ ಈ ಸರಿ ಹಸಿರು ಟೊಮೆಟೊನೇ ಸಿಕ್ಕಿಲ್ಲ. ಅದರೊಳಗೆ ರೆಡ್ ಟೊಮೆಟೊ ಒಳಗೆ ಸ್ವಲ್ಪ ಕಸಕ್ಕಿರೋದಂಥದ್ದು ನೋಡಿಕೊಂಡು, ಅದ್ರ ಗಟ್ಟಿ ಇರೋಂಥದ್ದು ನೋಡಿ ಅದರಿಂದ ಮಾಡಲಿದ್ದೀನಿ. ಸಿಕ್ಕಿಲ್ಲ, ಗ್ರೀನ್ ಕಲರ್ದು ಸಿಗಲ್ಲೇ ಆಲ್ಮೋಸ್ಟ್ ಭಾಳ ಸರಿ. ಯಾವಾಗಲೇ ಸಿಕ್ಕಿರ್ತದೆ, ಈ ಸರಿ ಅಂತೂ ಸಿಕ್ಕಿಲ್ಲ. ಅದೇ ಇದ್ದಿದ್ರದಾಗೆ ಮಾಡಲಿದ್ದೀನಿ. ಅಂದ್ರೆ ನಾವು ಇದಕ್ಕೆ ಉಕ್ಕರಿಸಿದ ಚಟ್ನಿ ಅಂತೀವಿ. ಅದು ಈಗ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಬೇಯ್ದುಬಿಟ್ಟದು. ಈಗ ಅದು ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೀನಿ. ಇದು ಭಾಳ ಬಿಸಿ ಅದ, ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಅದು ತಣ್ಣಗಾಗತ್ತನ ಈ ಕಡೆ ಹಾಗೆ ಪಲ್ಯನ ಒಗ್ಗರಣೆ ಹಾಕ್ಕೋಬೇಕಂತ ಹಾಕ್ಕೊಳಿತೀನಿ. ಈಗ ನಾ ಇದು ಚಟ್ನಿ ಹುರಿದಿದ್ರೊಳಗೆ ಪಲ್ಯ ಮಾಡ್ಕೊಳ್ಳಿದ್ದೀನಿ. ಸೌತೆಕಾಯಿ ಭರಡ ಮಾಡಲಿಕ್ಕೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಚಟ್ಪಟಂತ ಸಿಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದು ಸೌತೆಕಾಯಿ ಹಾಕಿ ಬೇಯಿಸ್ತಿದ್ದೀನಿ. ಈಗ ಸೌತೆಕಾಯಿ ಬೇಯಲಿಕ್ಕೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಅದು ಬೇಯತನ ಈ ಕಡೆ ಚಟ್ನಿದು ಆರಿತ್ತು, ಅದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳಿದ್ದೀನಿ. ಚಟ್ನಿಗೆ ಸ್ವಲ್ಪ ಉಪ್ಪು, ಅರಿಶಿನ, ಜೀರಿಗೆ, ಹಾಗೆ ಶೇಂಗಾ ಮತ್ತು ಎಳ್ಳು ಪುಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತಿರುಗಿಸ್ಕೊಂಡೆ. ಚಟ್ನಿ ರೆಡಿ ಆಯ್ತು. ಇವಾಗ ಈ ಕಡೆ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳಿದ್ದೀನಿ. ಮೊದಲು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಹಿಂಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಒಂದೆರಡು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೆ, ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿದ್ದೆ, ಅದು ಸೇರಿಸ್ಕೊಳ್ಳಿದ್ದೀನಿ. ಸ್ವಲ್ಪ ಟೊಮೆಟೊದ ಹಸಿ ವಾಸನೆ ಹೋಗೋತನ ಚಲೋ ಬೇಯಿಸ್ಕೋಬೇಕು. ಅರಿಶಿನ ಉಪ್ಪು ಸೇರಿಸ್ಕೊಂಡು ಅವಾಗೆ ತೆಗೆದಿಟ್ಟಿದ್ದೆಲ್ಲ ಕಡಲೆಬೇಳೆ ಕಟ್ಟು ಅದು ಇವಾಗ ಇದಕ್ಕೆ ಸೇರಿಸ್ಕೊಳ್ಳಿದ್ದೀನಿ. ಈ ಕಡೆ ಸಾರಿಗೆ ಒಗ್ಗರಣೆ ಹಾಕೋಷ್ಟರಲ್ಲಿ ಆ ಸೈಡಿಂದು ಸೌತೆಕಾಯಿ ಚಲೋ ಬೆಂದುಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಇವಾಗ ಕಡಲೆ ಹಿಟ್ಟು ಹಾಕೋದಷ್ಟೇ ಇತ್ತು. ಇವಾಗ ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಚಲೋ ಮಿಕ್ಸ್ ಮಾಡಿಬಿಟ್ಟು ಮೇಲೊಂದು ಪ್ಲೇಟ್ ಮುಚ್ಚಿ ಇಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಅದು ಪಲ್ಯ ರೆಡಿ ಆಗಿಬಿಡ್ತು. ಇವಾಗ ಸಾರಿಗೆ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ಸೇರಿಸ್ಕೊಳ್ಳಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಕಟ್ ಮಾಡಿದ ಕೊತ್ತಂಬರಿ ಸೇರಿಸಿದ್ರೆ ಸಾರು ರೆಡಿ ಆಯಿತು. ಇವಾಗ ಚಲೋ ಕುದಿಬೇಕು ಸಾರು ಎಷ್ಟು ಚಲೋ ಕುದೀತೋ ಅಷ್ಟು ಟೇಸ್ಟ್ ಬರ್ತದೆ. ಸಾರಿಗೆ 1000 ಕುದಿ ಅಂತಾರಲ್ಲ, ಹಂಗೆ ಅದು ಸಾರು ಕುದಿಯೋಷ್ಟ್ರಾಗೆ ಇವಾಗ ಕೋಸಂಬರಿನೂ ಮಾಡ್ಕೋಬೇಕಂತ ಮಾಡ್ಕೊಳ್ಳಿದ್ದೀನಿ. ಹೆಸರು ಬೇಳೆ ಅಂತೂ ಆಲ್ರೆಡಿ ನೆಂದಿತ್ತು. ಇವಾಗ ಅದಕ್ಕೆ ಉಂಡಿದ್ದು ಹಸಿ ಮೆಣಸಿನ್ಕಾಯಿ, ಸೌತೆಕಾಯಿ, ಕೊತ್ತಂಬರಿ ಮತ್ತು ತುರಿದಿಟ್ಕೊಂಡಿದ್ದು ಕ್ಯಾರೆಟ್ ಮತ್ತು ಹಸಿ ತೆಂಗು ಸೇರಿಸ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ಚಲೋ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಯ್ತು. ಇವಾಗ
ಇವಾಗ ಬಜ್ಜಿ ಸಲುವಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳೈತೀನಿ. ಮೊದಲು ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಜ್ವಾನ ಮತ್ತು ಜೀರಿಗೆ ತೆಗಿಂದ ಸ್ವಲ್ಪ ತಿಕ್ಕಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಳ್ಳೈತೀನಿ ಗಂಟೆ ಇರಲಾರ್ದಂಗೆ. ಅದು ಚಲೋ ಮಿಕ್ಸ್ ಆದಮೇಲೆ ಪಡೋಲ್ಕಾಯಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ರೌಂಡಾಗಿ ಇದು ಪಡೋಲ್ಕಾಯಿ ಸೇರಿಸ್ಕೊಳ್ಳೈತೀನಿ ಇದಕ್ಕೆ. ಇದು ಹಿಟ್ಟು ಸ್ವಲ್ಪ ನೆನಿಲಿಕ್ಕೆ ಬಿಡಬೇಕು, ಹಾಗಾಗಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಎತ್ತಿಡ್ತೀನಿ. ಈಗ ಹೂರಣ ರುಬ್ಕೋಬೇಕು. ಹೂರಣೊಳಗೆ ನೀರೆಲ್ಲ ಹಿಂಗಿ ಚಲೋ ಆಗ್ಯದ ಡ್ರೈ ಆದ್ರೆ ಸ್ವಲ್ಪ ಈ ಸರಿ ಭಾಳ ಡ್ರೈ ಆಗಿಬಿಟ್ಟಿತ್ತು. ನಾ ಹೂರಣ ರುಬ್ಕೊಳ್ಳಿಕ್ಕೆ ಮಿಕ್ಸರ್ನಾಗೂ ಹಾಕೊಳ್ಳಲ್ಲ ಮತ್ತು ಹೂರಣ ಪಾತ್ರೆನೂ ಯೂಸ್ ಮಾಡಲ್ಲ. ಯಾಕಂದ್ರೆ ಮಿಕ್ಸರ್ನಾಗ ಹಾಕ್ಕೊಂಡ್ರೆ ಸ್ವಲ್ಪ ಕಾಳು ಉಳಿಯೋ ಚಾನ್ಸಸ್ ಇರ್ತದೆ. ಸ್ವಲ್ಪ ಕಾಳು ಉಳಿತಂದ್ರೆ ಹೋಳ್ಗೆ ಹರಿಯೋ ಚಾನ್ಸಸ್ ಭಾಳ ಇರ್ತದೆ. ಹಂಗೆ ಅಂದ್ಕೊಂಡು ಮಿಕ್ಸರ್ ಒಳಗೂ ಹಾಕೊಳ್ಳಲ್ಲ. ಯಾಕಂದ್ರೆ ಎಕ್ಸ್ಪರ್ಟ್ ಇರೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಹೆಂಗೆ ಹೂರಣ ಕಡ್ಕ ಹೆಂಗಿದ್ರು ಚಲೋನೇ ಮಾಡ್ತಾರೆ ಹೋಳ್ಗೆ. ಆದ್ರೆ ನಮ್ಮಂಥವ್ರು ಬಿಗ್ನರ್ಸು ಈ ಕಲೀಲಿ ಎತ್ತವರಿಗೆ ಇದು ಚಲೋ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ಥರ ಒಂದು ಜಾಳಿ ಒಳಗೆ ಒಂದು ಹಿಂಗೆ ಬಾಕ್ಸರಿ ಏನರ ಹಿಂಗೆ ಚಪ್ಪಟ್ಟಿರೋಂಥದ್ದು ತೊಗೊಂಡು ಈ ಥರ ಸೋಸ್ಕೊಂಡೇವು ಅಂದ್ರೆ ಹೂರಣ ಭಾಳ ಅಂದ್ರೆ ಭಾಳ ಸಾಫ್ಟ್ ಬರ್ತದೆ. ಒಂದು ಸ್ವಲ್ಪ ಕಾಳು ಉಳಿಯಲ್ಲ, ಸಾಫ್ಟ್ ಆಗಿರ್ತದೆ. ಹೋಳ್ಗೆನೂ ಚಲೋ ಬರ್ತವೆ. ಕಲಿಯಂಥವ್ರಿಗೆ ಇದು ಚಲೋ ಅಂತ ಹೇಳ್ಬೋದು. ನಾರೇ ಯಾವಾಗಲೂ ಹೀಗೆ ರುಬ್ಕೊಳ್ತೀನಿ. ಭಾಳ ಫಾಸ್ಟಾಗೂ ಆಗ್ತದೆ ಮತ್ತು ಸಾಫ್ಟಾಗೂ ಆಗ್ತದೆ. ಅದಕ್ಕೆ ಹೀಗೆ ಯೂಸ್ ಮಾಡ್ತೀನಿ ನಾನು. ಹೀಗೆ ರುಬ್ಕೊಳ್ತೀನಿ. ಹೂರಣ ರುಬ್ಬೇಕಾದ್ರೆ ನಮ್ಮ ವಿಹಾನಪ್ಪ ಬಾಗಿಲಾಗ ನಿಂತು ಬಿಟ್ಟಿದ್ದೆ. ಅವನಿಗೆ ಹೂರಣ ತಿನ್ನೋದು ಭಾಳ ಅಂದ್ರೆ ಭಾಳ ಸೇರ್ತದೆ. ನನಗೆ ಗೊತ್ತಾಯ್ತು ಅವ್ನು ನೋಡ್ಕೋತ ನಿಂತಾನಂತೆ ಅಂದಂದು. ಕೇಳಿದೆ ಯಾಕಂದ್ರೆ ಹೂರಣ ತಿನ್ಬೇಕನ್ಸೈತೆ ನಿನಗೆ ಅಂತ ಅಂದಂದು. ಅಮ್ಮ ತಿನ್ಬೇಕನ್ಸದ, ಆದರೆ ಏನು ಮಾಡಬೇಕು ಮಡಿಲೇ ಇರ್ತಲ್ಲ, ಇರಲಿ ಬಿಡು ಏನಾಗಲ್ಲ ಆಮೇಲೆ ಎತ್ತಿಡು ಅಮ್ಮ ತಿಂತೀನಿ ಅಂತಂದ. ಇಲ್ಲಕ್ಕಂದ ಬಾ ಮಡಿಲಿ ಏನು ಮಾಡ್ಲಿತ್ತಿಲ್ಲ ಅಡುಗೆ, ಮೈಲ್ಗೆ ಕಡಿಮೆ ಅದ ಬಾ ಕೊಡ್ತೀನಿ ನಿನಗೆ ಅಂತ ಅಂದಂದು. ಸ್ವಲ್ಪ ಹೂರಣ ಹಾಕಿ ಕೊಟ್ಟ ಅವನಿಗೆ ಹಿಂಗೆ ಭಾಳ ಸೇರ್ತದೆ. ನಾ ಹೂರಣ ರುಬ್ಬೇಕಾದ್ರೆ ನನ್ನ ಜೊತೆ ಮಾತಾಡ್ಕೋತ ನನ್ನ ಎದುರು ಕೂತು ಹೂರಣ ತಿನ್ನೋದು ಅವನಿಗೆ ಭಾಳ ಸೇರ್ತದೆ. ಆದರೆ ಏನು ಮಾಡೋದು, ಮಡಿಲೆ ಅಡುಗೆ ಇದ್ದಾಗ ಕೊಡ್ಲಿಕ್ಕೆ ಆಗಲ್ಲ. ಎತ್ತಿಟ್ಟಿರ್ತೀನಿ, ಆಮೇಲೆ ಅಡುಗೆ ನೈವೇದ್ಯ ಅದು ಆದಮೇಲೆ ತಿಂತಿರ್ತಾನೆ. ಆದರೆ ಈ ಕೂಸು ಸಣ್ಣದಿದ್ದಿದ್ರಲ್ಲಿಂದ ನನಗೂ ಮಡಿಲೆ ಅಡುಗೆ ಮಾಡೋದಾಗಲ್ಲ ಆಗ್ಯದ. ಸ್ವಲ್ಪ ಕೂಸು ದೊಡ್ಡದಾಗತ್ತನ ಅಂತೂ ಆಗಲ್ಲೇ ಅನ್ಬೋದು. ನನಗೂ ಚಲೋ ಕಾಣಿಸಲ್ಲ ಕೂಸ್ಗಳಿಗೆ ಕಳಿಸ್ಕೋತ ಮಡಿಲೆ ಅಡುಗೆ ಮಾಡೋದು. ಹಾಗಾಗಿ ಸ್ವಲ್ಪ ದೊಡ್ಡಕ್ಕಾದ್ಮೇಲೆ ಮಾಡೋದಾಗ್ತದೆ. ಈಗ ಹೂರಣ ರುಬ್ಬೋದಂತೂ ಆಯಿತು. ನೋಡಿದ್ರಲ್ಲ ಎಷ್ಟು ಚಂದ ಸಾಫ್ಟಾಗಿ ಬಂದಿತ್ತು. ಒಂದು ಸ್ವಲ್ಪನೂ ಕಾಳು ಬರಲ್ಲ. ಹೂರಣ ರೆಡಿ ಇತ್ತು, ಕಣ್ಕನೂ ಎಲ್ಲ ಚಲೋ ನೆಂದಿತ್ತು. ಹೋಳ್ಗೆ ಅಷ್ಟೇ ಮಾಡೋದಿತ್ತು. ಅಲ್ಲಿ ತನಕ ಸ್ವಲ್ಪ ಬಜ್ಜಿನೂ ಕರೆದ್ರಾಯ್ತಂತೆ ಅಂದು ಪಡೋಲ್ಕಾಯಿ ಬಜ್ಜಿ ಕರ್ಕೊಂಡೆ ಸ್ವಲ್ಪ. ಆಮೇಲೆ ಉಳಿದಿದ್ದು ಊಟ ಮಾಡಬೇಕಾದ್ರೆ ಬಿಸಿದು ಕರೆದು ಕೊಟ್ರಾಯ್ತಂತೆ ಅಂದು ಎಲ್ಲ ಅಡುಗೆ ರೆಡಿ ಆಗಿತ್ತು. ಚಟ್ನಿ ಬಜ್ಜಿ ರೆಡಿ ಅದ, ಕೋಸಂಬರಿನೂ ರೆಡಿ ಅದ. ಹಾಗೆ ಈ ಕಡೆ ಸಾರು ರೆಡಿ ಆಗಿದೆ ಕೂತು. ಪಲ್ಯನೂ ರೆಡಿ ಅದ, ಏನು ಹೂರಣೂ ರೆಡಿ ಅದ, ಕಣ್ಕನೂ ರೆಡಿ ಅದ. ಈಗ ಜಲ್ದಿ ಬಿಸಿ ಹೋಳಿಗೆ ಮಾಡಿ ಕೊಡಬೇಕು ನಮ್ಮ ಮನೆಯವರಿಗೆ ಮತ್ತು ವಿಹಾನಗೆ. ಹೂರಣ ಎಲ್ಲನೂ ರುಬ್ಬಿರಲಿಲ್ಲ, ಸ್ವಲ್ಪ ಅಷ್ಟೇ ಅವರಿಬ್ಬರಿಗೆ ಹೋಳಿಗೆ ಆಗಷ್ಟೇ ರುಬ್ಕೊಂಡು ಹೋಳಿಗೆ ಮಾಡಲೈತಿದ್ದೆ. ಉಳ್ದಿದ್ದು ಹೂರಣ ಆಮೇಲೆ ರುಬ್ದರಾಯಿತು. ಮೊದಲು ಅವರಿಬ್ಬರದು ಊಟ ಮುಗಿಸ್ದ್ರಾಯಿತು, ಆಮೇಲೆ ಫ್ರೀನೇ ಇರ್ತೀನಿ. ಯಾಕಂದ್ರೆ ನಂದು ಊಟ ಇರಲ್ಲ ಇವತ್ತು. ತೇರು ಇದ್ದಿದ್ರಲಿಂತ ತೇರು ಎಳೆದ್ಮೇಲೆ ಸಂಜೆಗೆ ತೇರು ನೋಡಿ ನಮಸ್ಕಾರ ಮಾಡಿ ನಾ ಉಪವಾಸ ಬಿಡ್ತೀನಿ. ಅಂದ್ರೆ ಸಂಜೆಗೆ ಊಟ ಇರ್ತದೆ ಶರಣ ತೇರು ಇದ್ದಿದ್ರಲಿಂತ. ಹಂಗೆ ಅಂದ್ಕೊಂಡು ಇಬ್ಬರೇ ಊಟಕ್ಕರ ಹೆಂಗು ಅಂತಂದು ಅವರಿಬ್ಬರಿಗೆ ಆಗಷ್ಟೇ ಸ್ವಲ್ಪ ಹೂರಣ ರುಬ್ಕೊಂಡೀನಿ. ಇದೆಲ್ಲ ಆದಮೇಲೆ ಅವ್ರದ್ದು ಊಟ ಆದಮೇಲೆ ಸಾವಕಾಶ ಕೂತು ಎಲ್ಲ ಹೂರಣ ರುಬ್ಕೋಬೇಕಂತ ಅಂದ್ಕೊಂಡೀನಿ.
ಇವಾಗ ಅವರಿಗಿಷ್ಟು ಬಿಸಿ ಬಿಸಿದು ಮಾಡಿ ಊಟಕ್ಕೆ ಬಡಿಸ್ತಾರೆ, ಮುಗೀತು. ಈ ಸರಿ ಮಾವಿನ ಹಣ್ಣಿನ ಸೀಸನ್ದು ಫಸ್ಟ್ ರಸನೂ ಬಂದುಬಿಟ್ಟಿತ್ತು ನಮ್ಮ ಮನೆಗೆ. ಈ ಸರಿ ಜಲ್ದಿ ಬಂದುಬಿಟ್ಟಿತ್ತು. ಯಾವಾಗಲೂ ಯುಗಾದಿ ಹಬ್ಬದ ತನಕ ಬರ್ತಿದ್ದು ಮಾವಿನ ಹಣ್ಣು. ಈ ಸರಿ ಶರಣಬಸವೇಶ್ವರ ತೇರು ದಿನವೇ ಬಂದಿತ್ತು. ಹಾಗಾಗಿ ಹೋಳ್ಗೆ ಜೊತೆ ಮಾವಿನ ಹಣ್ಣಿನ ರಸನೂ ರೆಡಿ ಇತ್ತು. ಅವರಿಗೆ ಊಟಕ್ಕಂತೂ ಬಡಿಸಾಯಿತು. ಅವರಿಬ್ಬರು ಊಟ ಸ್ಟಾರ್ಟ್ ಮಾಡಿದ್ಮೇಲೆ ಹಾಗೆ ಬಿಸಿ ಬಿಸಿ ಹೋಳಿಗೆ ಮಾಡಿ ಬಡಿಸ್ತೀನಿ. ಆದ್ರೂ ಬ್ಯಾಕಪ್ ಒಂದು ಸ್ವಲ್ಪ ಹೋಳಿಗೆ ಮಾಡಿಟ್ಟಿನಿ, ಯಾಕಂದ್ರೆ ಹೇಳಿಕ್ಕಾಗಲ್ಲ ನಮ್ಮ ವೇದಿಕಾ ಯಾವಾಗ ಜಿದ್ದು ಶುರು ಮಾಡ್ತಾಳಂತೆ ಅಂದು. ಆಕೆ ಏನರ ಜಿದ್ದು ಮಾಡ್ಲಿದ್ರೆ ಮತ್ತೆ ಎತ್ಕೊಳ್ಳೋದಾಗ್ತದೆ. ಅಟ್ಲೀಸ್ಟ್ ಬ್ಯಾಕಪ್ ಹೋಳಿಗೆಗಳಿದ್ದು ಅಂದ್ರೆ ಬಿಸಿದು ಮಾಡಿ ಹಾಕೋದು ಆಗಲಿಲ್ಲ ಅಂದ್ರೂ ಮಾಡಿಟ್ಟಿದ್ದಾರೆ, ಬಡಿಸ್ಲಿಕ್ಕೆ ಆಗ್ತದೆ ಅಂತಂದು ಮಾಡಿಟ್ಟೀನಿ. ಆದರೆ ಏನೂ ಆಕೆ ಅಳ್ಳಿಲ್ಲ, ಜಿದ್ನು ಮಾಡಲಿಲ್ಲ. ಅಂದ್ರೂ ಬಿಸಿ ಹೋಳಿಗೆನೇ ಮಾಡಿ ಬಡಿಸೋದಾಯಿತು, ಚಲೋ ಆಯಿತು. ಹೋಳಿಗೆ ಮಾಡಿ ಬಡಿಸ್ಲಿಕ್ಕೆ ಬಿಟ್ಲು ನನ್ನ ಮಗಳು. ಹಾಗಾಗಿ ಇಬ್ಬರಿಗೆ ಬಿಸಿ ಹೋಳಿಗೆ ಸಿಕ್ಕು ಆಯಿತು. ಇವಾಗೆಲ್ಲ ಊಟಕ್ಕೆ ಬಡಿಸೀನಿ. ಇಬ್ಬರು ಊಟ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ವಿಹಾನಕ್ಕೆ ಕೇಳಂಬರ್ರಿ ಅಡುಗೆ ಹೆಂಗಾಗ್ಯದ ಅಂತ ಅವ ಹೇಳ್ತಾನೆ ನೋಡಮ್ಮ. ಹೆಂಗಾಗ್ಯದ ಕೋಸಂಬರಿ? ಕೋಸಂಬರಿ ಸೂಪರ್. ಒಳಗಡೆ ಸೂಪರ್. ಪಲ್ಯ ಸೂಪರ್. ಮತ್ತೆ ಅನ್ನ ಸೂಪರ್. ಹೋಳ್ಗೆ ಹೆಂಗಾಗ್ಯಾವ ಹೇಳ ಫಸ್ಟ್. ಹೋಳ್ಗೆ ಸೂಪರ್. ರಸ ಹಚ್ಕೊಂಡು ತಿನ್ನು ಹೋಳ್ಗೆ. ಪೂರ್ಣ ತೆಗೆದು ತಿಂತೀನಿ ಪೂರ್ತಿ. ಹೋಳ್ಗೆ ಸೂಪರ್.
ಹೋಳ್ಗೆ ತಿಂದು ಮೇಲೆ ರಸ ಕುಡಿಬೇಕು. ಹ್ಞೂ ಚೆಂದಾಗ್ಯದಲ್ಲ. ಮಾವಿನಕಾಯಿ ಸೂಪರ್. ನನ್ನ ಮಗಳಂತೂ ಪಾಪ ಚಲೋ ಆರಾಮಾಗಿ ಆಡ್ಕೋತಿದ್ದಳು, ಸ್ವಲ್ಪನೂ ತ್ರಾಸು ಕೊಡಲಿಲ್ಲ. ಪೂರ್ತಿ ಬಿಸಿ ಬಿಸಿ ಹೋಳಿಗೆ ಮಾಡಿ ಅವರಿಬ್ಬರಿಗೆ ಊಟ ಬಡಿಸಿ ಅವರಿಬ್ಬರದು ಊಟ ಆಗತ್ತನ ಸ್ವಲ್ಪನೂ ಅಳ್ಳಿಲ್ಲ, ಸ್ವಲ್ಪನೂ ಎತ್ಕೊಂತ ಅಲ್ಲಿಲ್ಲ. ಆರಾಮಾಗಿ ಟಾಯ್ಸ್ ತೊಗೊಂಡು ಆಟ ಆಡ್ಕೋತ ಮನೆಯೆಲ್ಲ ಓಡಾಡ್ಕೋತ ನಕ್ಕೋತಿದ್ದಳು. ಸ್ವಲ್ಪ ತ್ರಾಸು ಕೊಡಲಿಲ್ಲ ಕೂಸ. ಊಟ ಮುಗಿದ ಮೇಲೆ ಕೂಸಿಂದು ಗಂಜಿ ಟೈಮ್ ಆಗಿತ್ತು. ಹಂಗೆ ಅಂದ್ಕೊಂಡು ಆಕೆಗೂ ಸ್ವಲ್ಪ ಗಂಜಿ ಕುಡಿಸಿ ನಿದ್ದೆ ಬಂದಿತ್ತು ಆಕೆಗೆ. ಮಲಗಿಸಿದ್ಮೇಲೆ ಆಕೆ ಮಲ್ಕೊಂಡ್ಮೇಲೆ ಇನ್ನು ಅದು ಉಳ್ದಿದ್ದು ಹೂರನೆಲ್ಲ ರುಬ್ಕೊಂಡು ರುಬ್ಬಿ ಇನ್ನೊಂದು ಸ್ವಲ್ಪ ಹೋಳಿಗೆ ಮಾಡಿಟ್ಟು ಎಕ್ಸ್ಟ್ರಾ ಆಗಿದ್ದು ಹೂರಣ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಡೇ ಮತ್ತು ಬಿಸಿ ಹೋಳಿಗೆ ಮಾಡಿ ಹಾಕ್ಲಿಕ್ಕೆ ಬರ್ತದೆ ಅಂಥೇಳಿ ಅದು ಮುಚ್ಚಿಟ್ಟೆ. ದಿನ ಅಡುಗೆ ಆದ ಕೂಡಲೇ ಕಿಚನ್ ಕ್ಲೀನ್ ಮಾಡ್ಕೊಂಡು ಬಿಡ್ತಿದ್ದೆ. ಆದರೆ ಇವತ್ತು ಮಾಡಲಿಲ್ಲ. ಯಾಕಂದ್ರೆ ಇವತ್ತು ಶರಣ ಬಸವೇಶ್ವರ ತೇರು ಇದ್ದಿದ್ರಲಿಂತ ಟಿ ವಿ ಒಳಗೆ ಲೈವ್ ತೋರಿಸ್ಲಿತ್ತಿದ್ರು. ಹಂಗಾಗಿ ನಂದು ಉಪವಾಸ ಇತ್ತಲ್ಲ, ನೋಡಬೇಕು ತೇರು ಎಳೆದು ಅಂತ ಅಂದ್ಕೊಂಡು ನೋಡ್ಕೊಂಡು ಕೂತಿದ್ದೆ. ಡೈಲಿ ಕೆಲಸ ಇದ್ದಿದ್ದೇ ಇರ್ತದೆ ಮಾಡೋದು. ಇದು ತೇರದು ಇದ್ದಾಗರೆ ಸ್ವಲ್ಪ ಹೊತ್ತು ದೇವ್ರದ್ದು ನೋಡಬೇಕು ಅಂತ ಅಂದ್ಕೊಂಡು ಆಮೇಲೆ ಮಾಡಿದ್ರೆ ಆಯ್ತಂತೆ ಅಂದೆಲ್ಲ. ಆಮೇಲೆ ಅಂದ್ಬಿಟ್ಟೆ ಅಂದ್ರೆ ಪೂರ್ತಿನೇ ಲೇಟ್ ಆಗಿಬಿಡ್ತದೆ. ಹಂಗೆ ಅಂದ್ಕೊಂಡು ನಾನು ಇವತ್ತು ಟಿ ವಿ ನೋಡ್ಕೊತ ಕೂತಂತೆ ಅಂದು ಕಿಚನ್ ಹಾಗೆ ಬಿದ್ದುಬಿಟ್ಟಿತ್ತು. ಪೂರ್ತಿ ಸಂಜೆಗೆ ಎಲ್ಲ ಕ್ಲೀನ್ ಮಾಡೋದಾಯಿತು. ಹೋಳ್ಗೆ ಮಾಡಿದ್ರಲಿಂತ ಸ್ವಲ್ಪ ಎಲ್ಲ ಕಿಚನ್ ಭಾಳ ಸ್ವಲ್ಪ ಎಣ್ಣೆ ಆಗಿರ್ತದಲ್ಲ, ಹಾಗಾಗಿ ಎಲ್ಲ ಸ್ವಚ್ಛ ಕ್ಲೀನ್ ಮಾಡ್ಕೋಬೇಕಾಗ್ತದೆ. ನಾ ಡೈಲಿನೇ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಹಿಂದಿನ ಟೈಲ್ಸ್ ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಹಾಗಾಗಿ ಜಾಸ್ತಿ ಹೊಲಸಾಗಿರಲ್ಲ. ಒಮ್ಮೆ ಯಾವಾಗರೇ ಕ್ಲೀನ್ ಮಾಡ್ತೇವೆ ಅಂದ್ರೆ ಅದು ಭಾಳ ಅಡುಗೆದು ಕಲಿಯೋದು ಎಲ್ಲ ಕೂತ್ಬಿಟ್ಟಿರ್ತಾವೆ, ಜಲ್ದಿ ಹೋಗಲ್ಲ. ಡೈಲಿ ಕ್ಲೀನ್ ಮಾಡ್ದೇವಂದ್ರೆ ಜಾಸ್ತಿ ಕಲಿಗಳು ಉಳ್ಕೊಳ್ಳಲ್ಲ, ಜಲ್ದಿನೂ ಕ್ಲೀನ್ ಆಗಿಬಿಡ್ತದೆ. ಹಂಗಾಗಿ ನಾನು ಡೈಲಿ ಎಲ್ಲ ಹಿಂದೆ ಟೈಲ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡೇ ಇರ್ತೀನಿ.
ಫೈನಲಿ ನನ್ನ ಕಿಚನ್ ಕ್ಲೀನ್ ಆಯಿತು. ಕಿಚನ್ ಕ್ಲೀನ್ ಆದಮೇಲೆ ದೇವ್ರ ಮುಂದೆ ದೀಪ ಅದು ಹಚ್ಚೋದಾಯಿತು. ಇವತ್ತು ಪಾಪ ನಮ್ಮ ಮನೆಯವ್ರಿಗೂ ಚಹಾ ಮಾಡಿಕೊಡೋದು ಭಾಳ ಲೇಟ್ ಆಗಿಬಿಟ್ಟದ. ನಮ್ಮ ಮನೆಯವ್ರ ಸಂಜೆ ಚಹಾ ಇವತ್ತು ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಟ್ಟದ. ಇವತ್ತು ಹಾಗೆ ವರ್ಲ್ಡ್ ಕಪ್ನೂ ಇತ್ತು, ಹಾಗಾಗಿ ಕ್ರಿಕೆಟ್ ನೋಡ್ಕೋತ ಕೂತು ಬಿಟ್ಟಾರ. ಈ ಟೈಮಿಗೆ ಅವರಿಗೆ ಚಹಾ ಬೇಕಾಗ್ತದೆ. ಸಂಜೆದು ಲೇಟ್ನೂ ಆಗಿಬಿಟ್ಟದಲ್ಲ, ಮತ್ತು ಕ್ರಿಕೆಟ್ ನೋಡ್ಕೋತ ಕೂತಾರ. ಇವಾಗ ಚಹಾ ಮಾಡಿಕೊಟ್ರಾಯ್ತಂತ ಮಾಡಿಕೊಡ್ಲಿ ಇದ್ದೀನಿ. ಬಿಸಿ ಬಿಸಿ ಚಹಾ ರೆಡಿ ಅದ. ವರ್ಲ್ಡ್ ಕಪ್ನೂ ನಡೆದದ. ಬಿಸಿ ಬಿಸಿ ಚಹಾ ಕುಡ್ಕೋತ ವರ್ಲ್ಡ್ ಕಪ್ ನೋಡೋದ್ರದ್ದು ಮಜಾನೇ ಬೇರೆ ಇರ್ತದಂತ. ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಹೇಳ್ತಾರೆ ಚಹಾ ಕುಡಿಯೋ ಖುಷಿ ಬೇರೆ ಇರ್ತದಂತ. ಯಾಕಂದ್ರೆ ನಾ ಚಹಾ ಕುಡಿಯೋಲ್ಲ, ಹಾಗಾಗಿ ನನಗದು ಗೊತ್ತಿಲ್ಲ. ನನಗರೆ ವಿಹಾನನ ಎಕ್ಸಾಮ್ದೇ ಚಿಂತೆ ಆಗಿಬಿಟ್ಟಿತ್ತು. ಇನ್ನೊಂದು 4-5 ದಿನದಾಗ ಎಕ್ಸಾಮ್ ಅದ. ಕರೆಕ್ಟ್ ಎಕ್ಸಾಮ್ ಟೈಮಿಗೆ ಇವು ವರ್ಲ್ಡ್ ಕಪ್ಗಳು ಬಂದು ಬಿಡ್ತಾವಲ್ಲ ಅಂತ ಅಲ್ಲಿತಿದ್ದೆ ನಾನು. ಅವರಿಗೆ ಗುಣ IPL ವಿಹಾನಂದ ಎಕ್ಸಾಮ್ ಮುಗಿದ ಮೇಲೆ ಬರ್ತದ, ಅದು ಒಂದು ಗುಣ ಅದ ಅಂತ ಅಲ್ಲಿತಿದ್ದೆ. ಮುಗಿಲಿ ಇವತ್ತೊಂದಿನ ವರ್ಲ್ಡ್ ಕಪ್ ಅದ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ, ನೋಡಲಿ ಅಂತ ಅಂದು. ಇವತ್ತಾದ್ಮೇಲೆ ನಾಳಿನಿಂದ ಸ್ಟ್ರಿಕ್ಟ್ಲಿ ಓದೋದು ಸ್ಟಾರ್ಟ್ ಆಗಲಿ ಅಂತ ಅಂದು ಅವನಿಗೂ ಅದೇ ಹೇಳ್ತಿದ್ದೆ. ಇವತ್ತೇನು ನೋಡ್ತೀನಿ ನೋಡು, ನಾಳಿಂದ ಎಕ್ಸಾಮ್ ರೆಡಿ ಆಗು ಅಂತ ಅಂದಲ್ಲಿದ್ದಿದ್ದೆ. ನನ್ನ ಮಗಳನ್ನೂ ಮಲ್ಕೊಂಡಿದ್ರಲಿಂತ ನಾನು ಅವರಿಬ್ಬರ ಜೊತೆ ಕೂತ್ಕೊಂಡು 3 ಮಂದಿ ಕೂತು ಕ್ರಿಕೆಟ್ ನೋಡಿದೆವು. ಹಾಗೆ ಕ್ರಿಕೆಟ್ ನೋಡ್ಕೋತ 3 ಮಂದಿದು ಊಟನೂ ಮುಗಿಸ್ಬಿಟ್ಟೆವು. ಯಾಕಂದ್ರೆ ಸಂಜೆಗೆ ತೇರು ಎಳೆದ್ಮೇಲೆ ನಾವು ಉಣ್ಬೇಕಂತ ಬಿಟ್ಟಿದ್ದೆ. ಆದ್ರೆ ಸಂಜೆಗೆ ದೀಪ ಹಚ್ಚೋ ಟೈಮ್ ಆಗಿತ್ತಲ್ಲ, ಹಂಗೆ ಅಂದ್ಕೊಂಡು ಈಗೇನು ಊಟ ಮಾಡೋದು, ಒಮ್ಮೆ ರಾತ್ರಿನೇ ಊಟ ಮಾಡಿಬಿಡ್ತೀನಿ ನಿಮ್ಮ ಜೊತೆ ಅಂತ ಅಂದು ಮಾಡಿರಲಿಲ್ಲ. ಹಂಗೆ ಅಂದ್ಕೊಂಡು ಆಕೆ ಹೇಳೋದ್ರದಾಗ 3 ಮಂದಿ ಊಟನೂ ಮುಗಿಸ್ಬಿಟ್ಟೆವು. ಅಷ್ಟೊತ್ತಿಗೆ ವಿಧಿಕಾನು ಎದ್ದು ಬಿಟ್ಲು. ಆಕಿನೂ ಕೂತು ನಮ್ಮ ಜೊತೆ ವರ್ಲ್ಡ್ ಕಪ್ ನೋಡ್ಕೋತ 4 ಮಂದಿ ಕೂತು ವರ್ಲ್ಡ್ ಕಪ್ ನೋಡಿದೆವು. ಫೈನಲಿ ನಮ್ಮ ಇಂಡಿಯಾ ಟೀಮ್ ವರ್ಲ್ಡ್ ಕಪ್ ಗೆದ್ದಿತ್ತು. ನಮ್ಮ ವಿಹಾನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಿಬಿಡ್ತು ಅವನಿಗೆ. ಎಲ್ಲರೂ ಕೂತು ವರ್ಲ್ಡ್ ಕಪ್ ನೋಡಿದೆವು. ಹಾಗೆ ನಮ್ಮ ಇಂಡಿಯಾನು ಗೆದ್ದಿತ್ತು ವರ್ಲ್ಡ್ ಕಪ್ ಅಂತ ಅಂದು ಅಂತೂ ಖುಷಿಯಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಮುಗಿಲಿಕ್ಕೆ ರಾತ್ರಿ ಅಂತೂ ಭಾಳ ಲೇಟೇ ಆಗಿಬಿಟ್ಟಿತ್ತು. ಅಂದ್ರೂ ಕೂತು ನೋಡಿ ಮುಗಿಸಿ ಮಲ್ಕೊಂಡು ಬಿಟ್ಟೆವು, ಲೇಟ್ ಆಗ್ಯದಂತೆ ಅಂದ್ಕೊಂಡು. ನೆಕ್ಸ್ಟ್ ಡೇ ಮಾರ್ನಿಂಗ್ನು ಬಿಸಿ ಹೋಳ್ಗೆ ಮಾಡಿದ್ದೆ. ನಮ್ಮ ಮನೆಯವ್ರನ್ನೂ ಬಿಸಿ ಹೋಳ್ಗೆ ಉಂಡೆ ಆಫೀಸಿಗೆ ಹೋಗಿದ್ರು. ಈಗೇನು ಇದು ಸಂಜೆಗೆ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಮತ್ತೆಲ್ಲ ಇಡೋದು ಅಂತ ಅಂದ್ಕೊಂಡು ಒಂದು 3-4 ಆಗಸ್ಟ್ ಅಷ್ಟೇ ಇತ್ತು. ಅವ್ರು ಬರೋದಿನ ಒಂದು 5-10 ನಿಮಿಷ ಇರಲಿಕ್ಕೆ ಅದನ್ನು ಮಾಡಿ ಮುಗಿಸಿ ಇಟ್ಬಿಟ್ಟಿದ್ದೆ.
ಹೋಳ್ಗೆ ಮಾಡಿ ಮುಗಿಸೋತನ ನನ್ನ ಮಗಳು ಆಕಿನ ಪಾಡಿಗೆ ಆಕೆ ಆರಾಮಾಗಿ ಆಡ್ಲಿಕ್ಕಿದ್ಲು. ಏ ಬಡಿತು ಟೇಬಲ ಆ ಕಡೆ ಹೋಗು. ಟಾಯ್ಸ್ ಎಲ್ಲವ ನೀನು ವಿದು? ಟಾಯ್ಸ್ ಎಲ್ಲವ? ಟಾಯ್ಸ್ ತಗೋ ಹೋಗು. ಹ್ಞೂ ಟಾಯ್ಸ್ ತಗೋ ಹೋಗು. ನಾ ಹೋಳ್ಗೆ ಮಾಡಿ ಮುಗಿಸೋತನ ನನ್ನ ಮಗಳು ಆರಾಮಾಗಿ ಆಕಿನ ಪಾಡಿಗೆ ಆಕೆ ಆಟ ಆಡ್ಕೋತಿದ್ಲು. ಇವತ್ತರೇ ನಿನ್ನಿನ್ಕಿಂತಲೂ ಚಂದ ತೆಳ್ಳಗೆ ಬರ್ಲೈತಿದ್ದು ಹೋಳ್ಗೆಯರೇ ಭಾಳ ಚಲೋ ಬಂದಿತ್ತು ಇವತ್ತು. ಹೋಳ್ಗೆ ಮಾಡಿ ಮುಗಿಸೋಷ್ಟಿಗೆ ನಮ್ಮ ಮನೆಯವರು ಆಫೀಸ್ ಟೈಮಿಗೆ ಬಂದರು. ಇದ್ರ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್, ಟೇಕ್ ಕೇರ್.